ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಟೈಟಲ್ ನೋಡಿರ್ತೀರ. ಎಸ್, ನನ್ನ ಒಬ್ಬರು ಸಬ್ಸ್ಕ್ರೈಬರ್ಗೆ ಬಿರಿಯಾನಿ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಬಿರಿಯಾನಿ ವ್ಲಾಗ್ ಮಾಡಿದಾಗ ಒಬ್ಬರು ರೆಸಿಪಿ ಕೇಳಿದರು. ನಾನು ಸುಮ್ಮನೆ ರೆಸಿಪಿ ಬೇಡ, ಟೇಸ್ಟ್ ತಂದುಕೊಡ್ತೀನಿ, ಓಕೆನಾ ಅಂದೆ. ಅವರು ಎಸ್ ಅಂದ್ಬಿಟ್ರು. ಸೊ ಕೊಡ್ತೀನಿ ಅಂತ ಅಂದಮೇಲೆ ತೊಗೊಂಡೋಗಿ ಕೊಡಲೇಬೇಕಲ್ವಾ. ಹಾಗಾಗಿ ಬಿರಿಯಾನಿ ತೊಗೊಂಡು ಹೊರಟಿದ್ದೀನಿ. ಅವ್ರ ಮನೆ ಇಲ್ಲೇ ನಂದಿನಿ ಲೇಔಟ್ ಹತ್ರ ಅಂತೆ. ಪ್ರಥಮ್ ಅಂತ ಹುಡುಗ. ಸೊ ಹೋಗ್ತಾಯಿದ್ದೀನಿ ಬಿರಿಯಾನಿ ತೊಗೊಂಡು. ಹೇಗಿರುತ್ತೋ ಏನೋ ಗೊತ್ತಿಲ್ಲ, ನಮಗಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಆ ಹುಡುಗನಿಗೆ ಹೇಗಿರುತ್ತೆ ಅನ್ನೋದು ನೋಡಬೇಕು. ಪೊಲೀಸವ್ರಾಗಲೇ ಸ್ಪೀಡ್ಗೆ ಫೈನ್ ಆಗಕ್ಕೆ ನಿಂತವ್ರೆ. ಈ ಗಾಡೀಲಿ 40 ಹೆಂಗಪ್ಪ ಮೇಂಟೈನ್ ಮಾಡೋದು, 40-50 ಇದೇ ಒಂದು ದೊಡ್ಡ ತಲೆನೋವು. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಎಮ್ಮೆ ನಿನಗೆ ಭಂಗವಿಲ್ಲ. ಮುಗೀತು. ಸೊ ನೋಡೋಣ ನಮ್ಮ ಸಬ್ಸ್ಕ್ರೈಬರು ಏನಂತಾರೆ, ನಮ್ಮ ಬಿರಿಯಾನಿನ ಹೇಗೆ ಇಷ್ಟಪಡ್ತಾರೆ ಅಂತ. 12 ಗಂಟೆಗೆ ಶಾರ್ಪಾಗಿ ಸಿಗ್ತೀನಿ ಅಂತ ಹೇಳಿದ್ದೆ. ಈಗ 11:55 ಆಗಿದೆ. ನಂದಿನಿ ಲೇಔಟ್ ಅಲ್ವಾ, ಇಲ್ಲೇ ಪಕ್ಕದಲ್ಲಿರೋದು, ಆರಾಮಾಗಿ ಹೋಗ್ಬೋದು. ಇವತ್ತು ಸುಮಾರು 3-4 ದಿನ ಆದಮೇಲೆ ಬಿಸಿಲು ಬಂದಿದೆ ಬೆಂಗಳೂರಿಗೆ. ಪರವಾಗಿಲ್ಲ, ಚೆನ್ನಾಗಿದೆ ಕ್ಲೈಮೇಟು. ಅಂದರೆ ಬಿಸಿಲಿದ್ರೂ ಒಂಥರ ಇನ್ನೂ ತಣ್ಣಗಿದೆ ಗಾಳಿ. ಗಗನ್ ಆಗಲೇ ಹೇಳ್ತಾ ಇದ್ದ, ಚಳಿಗೆ ಈ ವೆದರ್ಗೆ ಬಿರಿಯಾನಿ ಸಖತ್ತಾಗಿದೆ ಅಂತ. ನನ್ನ ಸಬ್ಸ್ಕ್ರೈಬರು ಏನಂತಾರೆ ಕೇಳೋಣ. ಸೊ ಇಲ್ಲೇ ಲೆಫ್ಟ್ ತೊಗೊಬಿಡೋಣ. ಆ ಕಡೆ ಹೋದರೆ ಬ್ರಿಡ್ಜೆಲ್ಲ ಸುತ್ತಾಕೊಬರ್ಬೇಕು. ಸೊ ನಂದಿನಿ ಲೇಔಟ್ಗೆ ಬಂದಾಯಿತು. ಈಗ ನಮ್ಮ ಸಬ್ಸ್ಕ್ರೈಬರ್ ಎಲ್ಲಿದ್ದಾರೆ ನೋಡಬೇಕು. ಇದೇ ಗಣೇಶನ ದೇವಸ್ಥಾನ. ಆ ನಂಬರ್ಗೆ ಒಂದು ಫೋನ್ ಹಾಕಪ್ಪ. ಇರಲಿ ಇರು. ಅಯ್ಯೋ ದೇವ್ರೆ, ಏನು ಗುರು ಹಿಂಗೆ ಹೊಡಿಯತ್ತೆ. ನಾನು ಬಂದೆ. ಮಾತಾಡು. ಹಲೋ ಹಲೋ ಎಲ್ಲಿದ್ದೀರಾ? ಇಲ್ಲೇ ಗಣೇಶ ದೇವಸ್ಥಾನ ಹತ್ರ. ನಾವು ಇಲ್ಲೇ ಇದೀವಲ್ಲ. ಬಂದೆ, ಒಂದು ನಿಮಿಷ ಅಂತ. ಸೊ ಸ್ನೇಹಿತರೆ, ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ತುಂಬಾ ಯೂತ್ಸ್ ಇದ್ದಾರೆ, 18-20 ವರ್ಷ ಹುಡುಗರು. ಬಟ್ ದ ವೇ ದೇ ಸಪೋರ್ಟ್ ಮೀ ಆ್ಯಂಡ್ ದ ದೇ ವೇ ಮೋಟಿವೇಟ್ ಮೀ, ಭಾರಿ ಖುಷಿಯಾಗುತ್ತೆ. ಆಮೇಲೆ ಅವ್ರು ಕೇಳಿದ್ರು, ನಾನು ತಂದುಕೊಡ್ತೀನಿ ಅಂತ ಹೇಳಿದೆ. ಬಟ್ ಅದೇ ಖುಷಿಯಿಂದನೇ ಬಂದಿದ್ದಾರೆ. ನನಗೂ ಈ ಥರ ಒಂದು ಫಾಲೋವರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳೋಕೆ ಭಾರಿ ಖುಷಿಯಾಗುತ್ತೆ. ಸೊ ಮೀಟ್ ಪ್ರಥಮ್. ಹಾಯ್. ಅದು ಗಗನ್ ಗೊತ್ತಿರಬೇಕು. ಸೊ ಏನು ಮಾಡ್ತಾರೆ ಇವಾಗ? ಆಲ್ಮೋಸ್ಟ್ ಎಲ್ಲ ಒಂದೇ ಕ್ಲಾಸ್. ಸೇಮ್ ಕ್ಲಾಸ್ ಬೇಡ. ಯಾವ ಕಾಲೇಜು? ನಾನು ಬಸವೇಶ್ವರ ಕಾಲೇಜು, ಇಲ್ಲ ರಾಜಾಜಿನಗರ ಹತ್ರ. ನಾವಿಬ್ಬರು BGS. ಅವರು ಇಲ್ಲಿ ನಂದಿನಿ ಥಿಯೇಟ್ರ್. ಓಕೆ. ಇವ್ರ ಚಾನಲ್ನ ಅಲ್ಲೇ ತುಂಬ ದಿವಸದಿಂದ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಒಳ್ಳೆ ಕಂಟೆಂಟ್ ಕೊಡ್ತಾರೆ, ಅದಕ್ಕೆ ಇಷ್ಟ ಆಗ್ತಾರೆ ಇವರು. ಅದಕ್ಕೆ ನಮ್ಮ ಸಪೋರ್ಟ್ ಯಾವಾಗಲೂ ಇವ್ರ ಜೊತೆ ಇರುತ್ತೆ. ಇವ್ರ ಕಂಟೆಂಟ್ ಯಾವಾಗಲೂ ಚೆನ್ನಾಗಿದ್ದರೆ ನಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರುತ್ತೆ. ಇಷ್ಟು ಯೂಟ್ಯೂಬರ್ ಇಷ್ಟು ಸಿಂಪಲ್ ಆಗಿರ್ತಾರೆ ಅಂತ ಗೊತ್ತಿರಲಿಲ್ಲ. ಈ ಥರ ಒಂದು ಸಬ್ಸ್ಕ್ರೈಬರ್ಗೋಸ್ಕರ ಮನೆಯಿಂದ ಬಿರಿಯಾನಿ ಮಾಡೆಲ್ಲ ತಂದುಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಈ ಥರ ಇರೋರೆಲ್ಲ ಯಾವತ್ತಿದ್ರು ಬೆಳೀತಾರೆ. ಇವತ್ತಲ್ಲ ನಾಳೆ ನಮಗೆ ಗೊತ್ತಿಲ್ಲ. ನನಗಿಂತ ಚೆನ್ನಾಗಿ ಪ್ರಥಮೆ ಚೆನ್ನಾಗಿ ಮಾತಾಡ್ತಾರೆ. ಆ್ಯಕ್ಚುಲಿ ಪ್ರಥಮೆ ಚೆನ್ನಾಗಿ ವ್ಲಾಗ್ ಮಾಡ್ಬೋದು ಮುಂದಕ್ಕೆ. ಓಕೆ, ನಾನು ಇಷ್ಟು ಚೆನ್ನಾಗಿ ಮಾತಾಡೋಲ್ಲ, ಅಷ್ಟು ಚೆನ್ನಾಗಿ ಪ್ರಥಮ ಮಾತಾಡಿದ್ರು. ಯೂಟ್ಯೂಬರ್ ಆಗೋಗ್ಬಿಟ್ರೆ ಸೆಲೆಬ್ರಿಟಿ ಏನಲ್ಲ, ಅವರು ನಂಬ್ತಾರೇ. ಬಟ್ ಏನೋ ಅವ್ರದ್ದೊಂದು ಪ್ಯಾಷನ್ ಅನ್ನೋದು ಅಂದರೆ ಅವ್ರು ಅಷ್ಟು ಈಸಿಯಾಗಿ ಯಾರು ಕೈಗೂ ಸಿಗಲ್ವಲ್ಲ.
ನಾವು ಸಿಗ್ತೀವಿ. ಅದಕ್ಕೆ ಅಷ್ಟು ಇಷ್ಟ ಆಗೋದು ಎಲ್ಲ. ಸೊ ಹೀಗೆ ಇಂಥ ಒಳ್ಳೆ ಹುಡುಗರು ಸಿಕ್ಕಿದ್ರೆ ನಮಗೂ ಭಾರಿ ಖುಷಿ ಆಗುತ್ತೆ. ಈ ಥರ 10 ಜನ ಮೀಟ್ ಮಾಡೋಕ್ಕೂ ನಮ್ಗೆ ಖುಷಿ ಆಗುತ್ತೆ. ನಾವು ನಿಮ್ಮ ಥರನೇ ಸಿಂಪಲ್ ಹ್ಯೂಮನ್ ಬೀಯಿಂಗು, ನಾವೇನು ಸೆಲೆಬ್ರಿಟಿ ಅಲ್ಲ. ಏನೋ ಬ್ಲಾಗಿಂಗ್ ಅನ್ನೋದು ಒಂದು ಪ್ಯಾಷನ್ ಇದೆ, ಸೊ ಮಾಡ್ತಾಯಿರ್ತೀವಿ ಅಷ್ಟೇ. ಇದುವೇ ಪ್ರಥಮ್ ಒಳ್ಳೆ ಮಾತು ಹೇಳಿದ್ರು, ಭಾರಿ ಖುಷಿ ಆಯ್ತು ನನಗೆ. ಸೊ ಪ್ರಥಮ್ಗೆ ಮನೆಗೆ ತೊಗೊಂಡೋಗಪ್ಪ ಅಂತ ಅಂದೆ. ಇಲ್ಲ ಬ್ರೋ ನೀವು ಮನೆಗೆ ಬನ್ನಿ ಅಂದರು. ಫಸ್ಟ್ ಮೀಟಲ್ಲೇ ಮನೆಗೆಲ್ಲ ಹೋಗೋದು ಸರಿ ಕಾಣಲ್ಲ ಅಂತೇಳಿ ಇಲ್ಲೇ ತಿನ್ರಪ್ಪ ಅಂತೇಳಿ ಅವರು ಇಲ್ಲೇ ತಿಂತೀವಿ ಅಂತ ಅಂದರು. ಸೊ ನೋಡೋಣ ಅವ್ರೇನು ಹೇಳ್ತಾರೆ ಅಂತ. ಜಾಸ್ತಿ ಬೇರೆ ಅಂಗಡಿ ಥರ ಮಸಾಲೆ ಅನ್ಸಲ್ಲ, ಚೆನ್ನಾಗಿದೆ. ಸಿಂಪಲ್. ಅವತ್ತು ನೀವು ಯೂಟ್ಯೂಬಲ್ಲಿ ನೋಡಿದ್ವಲ್ಲ ಅಷ್ಟೇ ಸಿಂಪಲ್ ಆಗಿದೆ ರೆಸಿಪಿ, ಚೆನ್ನಾಗಿದೆ. ನಿಜ ಹೇಳಬೇಕು, ನಿಜ ಬ್ರೋ, ಸುಳ್ಳೇ ನಿಜ. ತುಂಬ ಚೆನ್ನಾಗಿದೆ. ಸೇಮ್ ಚೆನ್ನಾಗಿದೆ. ಸೀರಿಯಸ್ಲಿ ಚೆನ್ನಾಗಿದೆ. ಹೇಗಿದ್ರಪ್ಪ ಬಿರಿಯಾನಿ? ಚೆನ್ನಾಗಿತ್ತು ಬ್ರೋ, ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿತ್ತು. ಓಕೆ. ತುಂಬ ಚೆನ್ನಾಗಿದೆ. ನಾನು ಮನೆಯಿಂದ ಮಾಡ್ಕೊಂಬಂದೇನೋ ಒಂದು ಇಲ್ಲ ಬ್ರೋ, ಹಂಗೆ ಇಲ್ಲ, ನಿಜವಾಗ್ಲೂ ಚೆನ್ನಾಗಿತ್ತು. ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಬಂದಿದ್ದಕ್ಕೆ. ಭಾರಿ ಖುಷಿ ಆಗುತ್ತೆ. ಶನಿವಾರ ಎಲ್ಲ ಯಾವಾಗ ಮದುವೆ ಆದ್ಮೇಲೆ ಮಾಡಿ. ಯೂತ್ಸ್ ಆಗಿದ್ದಾಗ ಯಾವ ನಾವು ಯಾವತ್ತೂ ಮನೇಲಿ ಬರ್ಕೊಂತ. ಓಕೆ, ಮತ್ತೆ ಸಿಗೋಣ. ಬಾ ಗಗನ್. ಓ, ನಿಮ್ಮ ಗಾಡಿನೂ ಅಲ್ಲೇ ಇದೆ ಅಲ್ವಾ? ಹೇ ಹೌದಪ್ಪ, ಫೋಟೋ ತಗೋಬೇಕು. Bye guys, thanks for coming. ಸೊ ಹುಡುಗರನ್ನ ಮೀಟ್ ಮಾಡಿ ಭಾರಿ ಖುಷಿ ಆಯಿತು. ತುಂಬ ಚಿಕ್ಕ ಹುಡುಗರು, ಈಗ ಡಿಗ್ರಿ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಜೋಶ್ ಇತ್ತಲ್ಲ ಸಿಕ್ಕಾಪಟ್ಟೆ. ನನಗೇನೆ ಮತ್ತೆ ನನ್ನ ಕಾಲೇಜ್ ಡೇಸ್ ನೆನೆಸ್ಬಿಟ್ರು. ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಟು ಗುಡ್ ಗೈಸ್. ಏನೋ ನಾನು ಕರೆದೆ ಅಂದ್ಬಿಟ್ಟು ಪಾಪ ಫ್ರೀ ಮಾಡಿಕೊಂಡು ಬಂದು ಬಿರಿಯಾನಿ ತಿಂದು ತುಂಬ ಚೆನ್ನಾಗಿದೆ ಬ್ರೋ. ಹೋಟೆಲಲ್ಲಿ ಥರ ಇರುತ್ತೆ, ಬಟ್ ನಿಮ್ಮದು ಅಲ್ಲಿ ಖಾರ ಉಪ್ಪು ಎಲ್ಲ ಚೆನ್ನಾಗಿದೆ, ಬ್ಯಾಲೆನ್ಸ್ಡ್ ಆಗಿದೆ ಅಂತಂದರು. ತುಂಬ ಖುಷಿಯಾಯಿತು. ಒಬ್ಬರು ಟೀಚರ್ಗೆ ಹೇಗೆ ಸ್ಟೂಡೆಂಟ್ಸು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಖುಷಿಯಾಗುತ್ತೋ, ಅದೇ ರೀತಿ ಒಬ್ಬರು ಕುಕ್ ಮಾಡಿದವ್ರಿಗೆ ಅವ್ರ ಅಡುಗೆನ ಯಾರಾದರೂ ಚೆನ್ನಾಗಿದೆ ಅಂತ ಹೊಗಳಿದ್ರೆ ಅಷ್ಟೇ ಖುಷಿಯಾಗುತ್ತೆ. ನನಗೂ ಇವತ್ತು ಭಾರಿ ಖುಷಿಯಾಯಿತು. ಸೊ ಈ ಒಂದು ಖುಷಿ ಜೊತೆಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.